ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ಬೆಳಗಿನ ಪೂಜೆ ಕೂಡ ಮುಗಿಸ್ಬಿಟ್ಟು ನಾನು ಹಾಗೆ ಇವಾಗ ಟಿಫನ್ ಮಾಡಲಿಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಯ್ ಮೇಡಮ. ಹಾಯ್. ನನ್ನ ಮಗಳಿಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಹೊರಗಡೆ ಹೋಗಿ ನನ್ನ ಮಗಳಿಗೆ ಎಗ್ಗು ಮತ್ತು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದ್ವಿ. ಏನೆಲ್ಲ ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ರೀ ನಿಮಗೂ. ನೋಡಿ, ಇವಳು ನೋಡಿ ಕಿತಾಪತಿ, ಅವಳಿಗೆ ಅಂತ ಹೇಳಿ ಕೇಕ್ ತೊಗೊಂಬಂದ್ವಿ. ಅದು ಬೇಕಂತ ಹೇಳಿ ತಿನ್ನಲಿಕ್ಕೆ. ನೋಡಿ ಇವಾಗ ಏನೇನು ತಂದಿದ್ದೀನಿ ಅಂತ ನಿಮ್ಗೆ ರ್ಯಾಂಡಮಾಗಿ ತೋರಿಸ್ತೀನಿ. ಜಸ್ಟು ಇವಾಗ ಅಡ್ ಮಾಡಬೇಕು ಬೆಳಗ್ಗೆ ಟಿಫನ್ಗಾಗಿ. ನೋಡಿ, ಅಳ್ಬಾರ್ದಪ್ಪ, ತಗೋ ಚಿಪ್ಸ್. ನೋಡಿ ಚಿಪ್ಸ್ ತಂದಿದ್ದೀನಿ, ತಗೋ ಚಿಪ್ಸ್ ಹಾಕ್ಕೊಡ್ಲಾ? ಹಿಂಗೆ ವೆಜಿಟೇಬಲ್ ತಂದಿದ್ದೀನಿ. ನೋಡಿ ಇಷ್ಟು ವೆಜಿಟೇಬಲ್ ತಂದಿದ್ದೀವಿ. ಪಾಪ್ಕಾರ್ನ್ ನೋಡಿ, ಪಾಪ್ಕಾರ್ನ್ ಇದು ತಂದಿದ್ದೀವಿ. ಇದನ್ನು ಕೂಡ ಮಾಡುವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಶುಂಠಿ ಹಾಗೆ ಇದೆಲ್ಲ ತಂದಿದ್ದೀವಿ. ಇದೆಲ್ಲ ಸೆಟ್ ಮಾಡಿ ಇಡಬೇಕು, ಇವಾಗ ತೆಗೆದಿಡಬೇಕು. ಪಡ್ ಮಾಡ್ತಾಯಿದ್ದೀನಿ. ಬನ್ನಿ ತಿನ್ನೋಣ ಎಲ್ಲರೂ ಪಡ್ನ. ಪಡ್ಡು ಮಾಡಲಿಕ್ಕೆ ರೆಡಿಯಾಗಿದೆ. ಪಡ್ಡು ಹಂಚಿಡ್ಬೇಕಷ್ಟೆ. ಏಕಪ್ಪ, ಯಾಕಪ್ಪ ಬೇಕಂತೆ ಗೈಸ್. ನೋಡಿ ಹೇಳ್ತಿದ್ದಾಳೆ ನನಗೆ, ಚೇಂಜ್ ಮಾಡ್ತಾರೆ ಹೇಳ್ತಾರೆ. ದೇವ್ರ ಪೂಜೆನೆಲ್ಲ ಮುಗಿಸಿ ಇವಾಗ ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ದೇವ್ರ ಮನೆನ ಇಲ್ಲೇ ಇಟ್ಕೊಂಡಿದ್ದೀವಿ ನಾವು. ದೇವ್ರ ಮನೆ ಇಲ್ಲ ಈ ಮನೆಯಲ್ಲಿ, ಅದಕ್ಕಾಗಿ ದೇವರಿಗೆ ಅಂತ ದೇವ್ರ ಕಬೋರ್ಡ್ ಸಿಗುತ್ತಲ್ಲ, ಅದನ್ನು ತೊಗೊಂಬಂದು ಇಡಬೇಕು. ಅಲ್ಲಿ ಪ್ಲೇಸ್ ಇದೆ, ಟಿ ವಿ ಇಟ್ಟಿದ್ದೀವಲ್ಲ ಆ ಜಾಗದಲ್ಲಿ, ಅಲ್ಲಿ ಪ್ಲೇಸ್ ಇದೆಯಲ್ಲ ಅಲ್ಲಿ ಇಡ್ತೀವಿ. ಸ್ವಲ್ಪ ದಿನ ತೊಗೊಂಬರ್ಬೇಕು. ಇವಾಗ ಊರಿಗೆಲ್ಲ ಹೋಗ್ಬೇಕಲ್ಲ, ಆ ಕಾರಣಕ್ಕಾಗಿ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಂತ ಪಡ್ ಮಾಡಿದ್ದೆ. ಹಾಗೆ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟೋಗಿದ್ರು, ಅದಕ್ಕೆ ಕೂಡ ಗ್ರೇವಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಕೆಳಗಡೆ ಅವರು ಹಿಂದಿಯವರು ಇದ್ದಾರಲ್ಲ, ಅವರು ಮಕ್ಕಳು ಬಿರಿಯಾನಿ ಆದರೆ ತಿಂತಾರೆ, ಅದಕ್ಕಾಗಿ. ಅಂದರೆ ಅವರು ತಿಂತಿಲ್ಲ, ಅವ್ರ ಮನೇಲೇನೋ ಪೂಜೆ ಇದೆಯಂತೆ, ಅದಕ್ಕೆ. ನೋಡಿ ಗ್ರೀನ್ ಕಬಾಬ್ ಸಮೇತ ತೊಗೊಂಬಂದಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಹಾಗೆಯೇ ಹಿಂದಿ ದೀದಿ ಮನೆ, ಅವ್ರ ಅಕ್ಕನ ಮನೆಗೆ ಬಂದ್ವಿ ನಾವು. ನೋಡಿ ಅವ್ರ ಮನೇಲಿ ಒಂದು ಪೆಟ್ಟಿದೆ, ಎಷ್ಟು ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ನನ್ನ ಮಗಳ ಜೊತೆಗೆ ಆಡ್ತಿತ್ತು. ಎಷ್ಟು ತರಲೆ ಮಾಡ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಿತ್ತು. ನನ್ನ ಮಗು ಕೂಡ ಅದರ ಟಾಯ್ಸ್ ಎಲ್ಲ ತೊಗೊಂಡು ಆಡ್ತಿದ್ಲು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮಗೂ ಪ್ರೀತಿ ಕೊಡಿ. ಪಾಪು ಕೂಡ ತುಂಬಾ ಖುಷಿಯಾಗಿದ್ಲು ಅವ್ರ ಮನೆಗೆ ಹೋಗಿ, ಅವ್ರ ಮನೇಲಿ ಪೆಟ್ ನೋಡಿ. ಕೆಳಗಡೆ ಬೀಳ್ತೀಯ? ಇಲ್ಲಿ ತಗೋಬ, ಅಮ್ಮ ಹತ್ರ ತಗೋಬ. ನಮ್ಮ ಮನೆಗೆ ಹೊರಡೋಣ ಅಂತ ಹೊರಟಿದ್ವಿ ನಾವು. ಬೆಳಗ್ಗೆ 11 ಏನೋ ಹೋಗಿದ್ವಿ, ಬಂದಿರೋದು 11ಗೆ. ತುಂಬಾ ಚೆನ್ನಾಗಿತ್ತು ಅವ್ರ ಮನೆಯಲ್ಲಿ. ನನ್ನ ಮಗಳಿಗೆ ಕೂಡ ಆಟಾಡಿ ಸಾಕಾಯಿತು. ಅವಳ ಡ್ರೆಸ್ ಕೂಡ ಚೇಂಜ್ ಮಾಡಿದ್ದೀನಿ. ಇನ್ನೇನು ಊಟ ಮಾಡಿಕೊಂಡು ನಾವು ಅವ್ರ ಮನೆಯಿಂದ ಹೊರಡ್ತೀವಿ. ಹಾಗೆಯೇ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ ಗೈಸ್. ಬಾಯ್.